ಘಟಕ 1 ಮತ್ತು 2. ಅದರಲ್ಲಿ ನಾವು ತಿಮ್ಮಕ್ಕನವರ ನುಡಿನಮನ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಅವರ ಒಂದು ಜೀವನ ಚರಿತ್ರೆಯನ್ನು ಚಿಕ್ಕದಾಗಿ ತೋರಿಸುವಂಥ ಒಂದು ಪ್ರಯತ್ನ. ಅದಕ್ಕಾಗಿ ಮೊದಲು ನನ್ನ ಪರಿಚಯ. ಮೇಘನಾ ಭಂಡಾರಿ ಅಂತ ನನ್ನ ಹೆಸರು. ನಾನು ತಿಮ್ಮಕ್ಕನವರ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ಅಂಬಿಕಾ. ನಾನು ತಿಮ್ಮಕ್ಕನವರ ಜೀವನ ಚರಿತ್ರೆಯನ್ನು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ಅಮೃತ. ನಾನು ಮಹಿಳೆ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ಜಯಲಕ್ಷ್ಮಿ. ಮಹಿಳೆ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ಗಿರಿಜಾ. ನಾನು ಮಹಿಳೆ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ಐಷಾ. ನಾನು ದತ್ತಮ್ಮನಾಗಿ ಉಮೇಶನಾಗಿ ಪಾತ್ರ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ರೇಣುಬೇಬಿ. ನಾನು ಪ್ರಶಾಂತ್ ಅವರ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ಸಿದ್ಧಾರ್ಥ. ತಿಮ್ಮಕ್ಕನ ಪತ್ಯ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನನ್ನ ಹೆಸರು ಆಕಾಶ್. ನಾನು ಮರದ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಕಿರಣ್ ಬಿ. ನಾನು ಮರದ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ತಿಮ್ಮಕ್ಕನವರ ಜೀವನ ಪರಿಚಯ. ಸಾಲುಮರದ ತಿಮ್ಮಕ್ಕ ಇದ್ದರೆ ಪರಿಸರ ಸ್ನೇಹಿ ಎಂದರೆ ತಪ್ಪಾಗಲ್ಲ. ಇವರು 1900 ಜೂನ್ 30 ಅಂದಿನ ಮೈಸೂರು ಸಾಮ್ರಾಜ್ಯದಲ್ಲಿ ಕಕ್ಕೇನಹಳ್ಳಿಯಲ್ಲಿ ಜನಿಸಿದರು. ಇವರಿಗೆ 3 ಸಹೋದರರು. 2 ಸಹೋದರರು. ಇವರು ದಲಿತ ಸಮುದಾಯದ ಕಡು ಬಡತನದಿಂದ ಬಂದಂಥ ಮಹಿಳೆ. ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾದ ಇವರು ಪತಿ ಬಿಕ್ಕಲ ಚಿಕ್ಕಯ್ಯ. ಇವರು ಮಾಡಿಗೆ ತಾಲೂಕಿನ ಹುಲಿಕಲ್ ಗ್ರಾಮದವರು. ಮದುವೆಯ ನಂತರ ತಿಮ್ಮಕ್ಕನವರ ಜೀವನ. ಯಜಮಾನ್ರೆ ಯಾಕೆ ರುಂಡಿಮಣ್ಣನ್ನು ಪಡೆದು ಈ ರೀತಿ ನಡೀತಾ ಇದ್ದೀರಾ? ನಾವು ನಮ್ಮ ವಸತಿಗೋಸ್ಕರ ಮನೆಗಳನ್ನು ಹಾಳು ಮಾಡ್ತಿದ್ದೇವೆ. ಅವುಗಳನ್ನು ಜೀವನದಲ್ಲಿ ಮರೆತು ಹೋಗಿದ್ದೇವೆ. ನಿಮಗೆ ಮುಂದಿನ ಪೀಳಿಗೆಗಾದರೂ ಮರಗಳು ಬೆಳೆಯಲು ಮತ್ತೆ ಮರವನ್ನು ನೆಡುತ್ತಿದ್ದೇನೆ. ಹೌದು ಅಲ್ವಾ? ನಾನು ಈ ರೀತಿ ಯೋಚನೆ ಮಾಡಿರಲ್ಲ. ಏನಂದ್ರೆ ಅಲ್ಲಿ ಮಾಲೀಕರು ಕರೆದಿದ್ರು. ನೀವಲ್ಲಿ ಹೋಗಿ ನಾನು ನಿಮಗೆ ನೀರು ತಂದು ಹಾಕ್ತೀನಿ. ಮಕ್ಕಳಿಲ್ಲ. ಇಷ್ಟು ವರ್ಷ ಆದರೂ ಯಾವ ಸುದ್ದಿನೂ ಇಲ್ಲ. ಇವಳೇ ದೊಡ್ಡ ಶಾಪ. ಹೌದಾ? ಇಷ್ಟು ವರ್ಷ ಆದರೂ ಮಕ್ಕಳಿಲ್ವಾ? ಶಾಪ. ಹೌದಾ? ನನಗೆ ಮಕ್ಕಳಿಲ್ಲ ಅಲ್ವಾ? ನೀನೇನ ನನಗೆ ಮಕ್ಕಳಿಲ್ಲ ಅಲ್ವಾ? ನಾನು ಹೆಣ್ಮಕ್ಳಿಗೆ ಶಾಪ ಅಲ್ವಾ? ನಾನು ಬಂಜೆ ಅಲ್ವಾ? ನೀನು ಹೇಳು ಹೆಣ್ಮಕ್ಳಿಗೆ ಬಂಜೆನಾ? ಹೇಳು. ಅಮ್ಮ ಅಮ್ಮ ಯಾರು? ನೀನು ನೀರು ಹಾಕಿ ಬೆಳೆಸಿದಂಥ ಮರ. ನೀನು ಮಾತಾಡ್ತೀಯನಪ್ಪ? ನಿನಗೆ ಮಾತು ಬರುತ್ತೋ? ಭಾವನೆಗಳು ನಮಗಿದೆ ಅಮ್ಮ. ನಾನು ಮಾತನಾಡ್ತಿದ್ದೇನೆ ಅಮ್ಮ. ನಿಮಗೆ ಮಕ್ಕಳೆಂದು ಮರಗಳು ನಿಮಗೆ ಸಹಿಸಿದ್ದಾರೆ ಅಮ್ಮ. ಈ ಬಜ್ಜೆ ಅಲ್ಲಮ್ಮ. ಅಳಬೇಡಮ್ಮ, ಅಳಬೇಡ ತಾಯಿ. ನನಗಾಗಿ ಒಂದು ನೃತ್ಯ ಮಾಡಮ್ಮ. ಇದೇ ರೀತಿ ತಿಮ್ಮಕ್ಕನವರು ಮರಗಳ ಜೊತೆ ಖುಷಿಯಾಗಿ ಜೀವನ ನಡೆಸುತ್ತಿದ್ದಾಗ ಅದೊಂದು ದಿನ ಆಘಾತವಿದೆ. ತಿಮ್ಮಕ್ಕನವರ ಪತಿ ಬಿಕ್ಕಲ ಚಿಕ್ಕಯ್ಯ ಅವರು 1991ರಲ್ಲಿ ನಿಧನರಾದರು. ಹಬ್ಬ, ಈ ನೆರಳು, ಈ ಗಾಳಿ ಎಲ್ಲೋ ಸಿಗುವುದಿಲ್ಲ. ಈ ಮರ ನೆಟ್ಟವರಿಗೆ
100 ವರ್ಷ ಚೆನ್ನಾಗಿ ಬಾಳಲಿ. ಅಮ್ಮ, ಈ ಮರವನ್ನು ನೆಟ್ಟಿದ್ದವರು ಯಾರಮ್ಮ? ಅವರ ಮನೆ ಎಲ್ಲಿ ಬರುತ್ತದೆ? ಅಮ್ಮ ಅಮ್ಮ, ಕುಡಿಯಕ್ಕೆ ಲೋಟ ನೀರು ಕೊಡ್ತೀರಾ? ಹೌದು ಅಮ್ಮ, ನಿಮ್ಮ ಸಾಧನೆ ನೋಡಿ ನನಗೆ ತುಂಬ ಆಶ್ಚರ್ಯವಾಗುತ್ತಿದೆ. ಏನು ಮಾಡಲಿ ಮಗ, ಚಿಕ್ಕ ವಯಸ್ಸಿಗೆ ಗಂಡನೂ ಸತ್ತೋದ. ಮರುಗಳನ್ನೇ ನನ್ನ ಮಕ್ಕಳಾಗಿ ಬೆಳೆಸಿದ್ದೀನಿ ಕಣಪ್ಪ. ಸರಿಯಮ್ಮ, ನಾನು ಹೋಗಿ ಬರುತ್ತೇನೆ. ಹುಷಾರಾಗಿ ಹೋಗಿ ಬಾ ಮಗ. ಅಮ್ಮ ಅಮ್ಮ ಯಾರು ಮಗ? ಏನಾಗಬೇಕಿತ್ತಪ್ಪ? ಅಮ್ಮ, ಈ ಮನೆ ಸುತ್ತಲೂ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಮರ ಗಿಡಗಳನ್ನು. ಇದು ಮಗ, ಮಕ್ಕಳಿಲ್ಲ, ಅವನೇ ಮರ ಅಂತ ತಿಳ್ಕೊಂಡಿದ್ದೀನಿ ಅಪ್ಪ. ಅಮ್ಮ, ನಿಮಗೆ ಅಡ್ಡಿಲ್ಲಂದ್ರೆ ನಾನು ನಿನ್ನ ಮಗನಾಗಿ ಸೇವೆ ಮಾಡಲಿ. ನನ್ನ ಮಗನಾಗ್ತೀಯ ಮಗ ನೀನು? ಹೌದು ಅಮ್ಮ. ನಿಮ್ಮ ಈ ಪರಿಸರದ ನಿಸ್ವಾರ್ಥತೆಯನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತಿದೆ. ಆದ್ದರಿಂದ ನಾನು ನಿನ್ನ ಸೇವೆ ಮಾಡಲು ಬಯಸುತ್ತೇನೆ ಅಮ್ಮ. ಅಮ್ಮ, ನನಗೋಸ್ಕರ ಒಂದು ಹಾಡು ಹೇಳ್ತೀಯಮ್ಮ? ಅರೆ ಮಗ, ಹೇಳ್ತೀನಿ ಬಾ ಮಗ. ಜೋ ಜೋ ಲಾಲಿ ನಾ ಹಾಡುವೆ, ಕಂದ ನಿನ್ನ ಮುದ್ದಾಡುವೆ. ಜೋ ಜೋ ಲಾಲಿ ನಾ ಹಾಡುವೆ, ಕಂದ ನಿನ್ನ ಮುದ್ದಾಡುವೆ. ಸಾಲುಮರದ ತಿಮ್ಮಕ್ಕ ಹೆಸರು. ಅವರು ಉಳಿಕಲ್ ಮತ್ತು ಕುಣಿಕಲ್ ನಡುವಿನ 4.5 ಕಿಲೋಮೀಟರ್ ಹೆದ್ದಾರಿಯಲ್ಲಿ 380ಕ್ಕೂ ಹೆಚ್ಚು ಆಲಮರಗಳನ್ನು ನೆಟ್ಟು ತಮ್ಮ ಮಕ್ಕಳಂತೆ ಪೋಷಿಸಿದ ಕಾರಣ ಅವರ ಈ ಮಹಾನ್ ಕಾರ್ಯವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಾಯಿತು. ಯಾರಿಗೆ ಬಿದ್ದಿರೋದು? ಅಮ್ಮ ಅಮ್ಮ, ಏನಾಯ್ತು ನಿಮಗೆ? ಅಯ್ಯೋ ಉಮೇಶ, ಉಮೇಶ, ಏನಾಯ್ತು? ಅಲ್ಲಿ ಅಮ್ಮ ಬಿದ್ದಿದ್ದಾರಾ? ಅಮ್ಮ ಅಮ್ಮ ಎತ್ತೋಳಮ್ಮ. ಅಮ್ಮ ಅಮ್ಮ ಅಮ್ಮ. ಸಾಲುಮರದ ತಿಮ್ಮಕ್ಕನವರು ನವೆಂಬರ್ 14, 2025 114 ವರ್ಷಗಳಲ್ಲಿ ಜನರಾದರು. ಸಾಲುಮರದ ತಿಮ್ಮಕ್ಕನವರ ಪ್ರಶಸ್ತಿ ಪರಿಚಯ. ಇವರು ಅನೇಕ ಸಾಧನೆಗಳು, ಇವರಿಗೆ ಹಲವಾರು ಪ್ರಶಸ್ತಿ ನೀಡಲಾಯಿತು. ಸರ್ಕಾರದ ಪ್ರಶಸ್ತಿ 1995ರಲ್ಲಿ ಗೌರವ ಪ್ರಶಸ್ತಿ ನೀಡಲಾಯಿತು. 1947 ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಗೆ ಗೌರವಿಸಲಾಯಿತು. ಸಾಲುಮರದ ತಿಮ್ಮಕ್ಕನವರು ಈ ಸಾಧನೆ